ಇನ್ನು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮರು ಜಾತಿ ಗಣತಿ ಒಂದು ಮೂರ್ಖ ಸರ್ವೆ, ಲಿಂಗಾಯತ ಕ್ರಿಶ್ಚಿಯನ್ ಬರಿಬೇಕಂತೆ. ಇದನ್ನು ಮಾಡಿದಂತ ಅಯೋಗ್ಯರ ಕಪಾಳಕ್ಕೆ ಹೊಡಿಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಯತ್ನಾಳ್. ಎಲ್ಲಾ ಸಮಾಜವನ್ನ ಛಿದ್ರ ಮಾಡಿ ಮುಸ್ಲಿಮರ ಕೈಯಲ್ಲಿ ನೀಡಲು ಸಿಎಂ ಮುಂದಾಗಿದ್ದಾರೆ. ಕೂಡಲೇ ಈ ಜಾತಿ ಗಣತಿಯನ್ನ ಕೈ ಬಿಡಬೇಕು ಅಂತ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂತ ಮೂರ್ಖ ಸರ್ವೆ ರೀ. ಲಿಂಗಾಯತ ಕ್ರಿಶ್ಚಿಯನ್ ಅತ್ತ, ಕುರುಬ ಕ್ರಿಶ್ಚಿಯನ್ ಅತ್ತ, ಅಲ್ಲಿದೊಂದು ಒಕ್ಕಲಿಗ ಕ್ರಿಶ್ಚಿಯನ್ ಅತ್ತ. ಇವ್ರನ್ನ ಎದರಲ್ಲಿ ಹೊಡಿಬೇಕು ಅವ್ರನ್ನ? ಹಂಗೆ ಯಾವ ಜಾತಿ ಅದಾವ ಅನ್ರಿ ಜಗತ್ನಾಗ? ಬ್ರಾಹ್ಮಣರು ಕ್ರಿಶ್ಚಿಯನ್ ಅತ್ತ ಹೋಗಿ ಕಪಾಳಿ ಹೊಡಿಬೇಕು. ಅಯೋಗ್ಯ ನನ್ನ ಮಗ ಯಾವ ಮಾಡ್ಯಾನಲ್ಲ, ಆಯೋಗದವ ವ್ಯವಸ್ಥಿತವಾಗಿ ಹಿಂದೂ ಸಮಾಜ ನೀವು ಬರೀ ಲಿಂಗಾಯತ ಅಲ್ಲಕ್ಕೆ ಹೋಗ್ಬೇಡ್ರಿ. ಇವತ್ತು ಬ್ರಾಹ್ಮಣ ಸಮುದಾಯನೂ ಹೊಡಿಲಿಕ್ಕೆ ಇವತ್ತು ಎಷ್ಟು ಬ್ರಾಹ್ಮಣರೊಳಗೆ ಮಾಡಿಟ್ಟಾರ ಅಂದರೆ ಎಲ್ಲ ಸಮುದಾಯಗಳು ಹೊಡೆದು ಛಿದ್ರ ಮಾಡಿ ಸಾವಿರ ಕೈಯಾಗ ಈ ದೇಶ ಕೊಡ್ಬೇಕು ಅನ್ನೋಂಥ ಸಿದ್ದರಾಮಯ್ಯನಂಥವ್ರು, ರಾಹುಲ್ ಗಾಂಧಿ ಅಂಥವ್ರು, ಸೋನಿಯಾ ಗಾಂಧಿ ಅಂತರೂ ಒಂದು ಚರ್ಚದು ಇದು ಆಗ್ಲಿಕ್ಕೆ ಅಡ್ಡಿ ಇದಾವೆ. ಮದರ್ ತೆರೆಸಾ ಇದ್ದಂಗೆ ಅಂಥವ್ರು ಕೂಡಿ ನಮ್ಮ ಧರ್ಮ ಹೊಡಿಲಿಕ್ಕೆ ಬಂದರೆ ನಾ ಎಚ್ಚರಿಕೆ ಕೊಡ್ತೀನಿ ಸಿದ್ದರಾಮಯ್ಯನವ್ರಿಗೆ. ಇದನ್ನು ತಕ್ಷಣ ಈ ಜನಗಣತಿ ಬಿಡಬೇಕು. 400 ಕೋಟಿ ರೂಪಾಯಿ ಹಾಳು ಮಾಡ್ಯಾರ ಕರ್ನಾಟಕದ್ದು. ನೀವು ಏನಾದರೂ ನೋಡ್ರಿ, ಕುರುಬರ ಕ್ರಿಶ್ಚಿಯನ್ರು ಅದಾರೆ, ತನ್ನ ಜಾತಿನೇ ಖಬರಿಲ್ಲ. ಇಂಥ ಅಯೋಗ್ಯತನ ಇಟ್ಕೊಂಡು ನಿನ್ನೆ ಎಂ ಬಿ ಪಾಲ್ರು ಭಾಳ ಜಗಳ ಆಡಾರ್ತ ಸುದ್ದಿ ಬತ್ತು ನನಗೆ. ಅವರು ಸಹ ಲಿಂಗಾಯತರು ಹೊಡಿಬೇಡ್ರಿ ಹುಷಾರಿರ್ತಾರೆ ಅಂತ ಅಂದರೆ ಗಟ್ಟಿ ಯಾರು ಮಾತಾಡಬೇಕು ಅಲ್ರಿ. ಅಂಥ ಮೂರ್ಖ ಸರ್ವೆ ರೀ. ಲಿಂಗಾಯತ